ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. SIT ಇಲ್ಲ, ಕಮಿಷನಿಗೆ ಕೊಟ್ಟು, SITಗಲ್ಲ, ಜುಡಿಷಿಯಲ್ ಕಮಿಷನ್ ಅವರು ಕೊಟ್ಟಿದ್ದಾರಲ್ಲ, ಒಂದು ರಿಪೋರ್ಟ್ ಕೊಟ್ಟಿದ್ದಾರಲ್ಲ. ಚುನಾವಣೆಗಿಂತ ಕೊನೆ ಕ್ಯಾಬಿನೆಟಿಗೇನೋ ಬಂದಿದೆ. ಅದು ಭಾಳ ಸ್ಪಷ್ಟವಾಗಿ ಅದರಲ್ಲಿ ಹೇಳಿರೋದೇನಪ್ಪ ಅಂದರೆ, ಹಗರಣ ನಡೆದಿದೆ, ಲೋಪಗಳಾಗಿದೆ, ನಾವು ಶಾಸಕರುಗಳನ್ನು ಕರೆಸಿದ್ವಿ, ಅವ್ರು ಯಾರೂ ಕೂಡ ಬಂದಿಲ್ಲ, ಅವರವ್ರ ವಕೀಲರ ಮುಖಾಂತರ ಕೆಲವು ಜನ ನಮಗೆ ಮಾಹಿತಿಯನ್ನು ನೀಡಿದ್ದಾರೆ. ನಮಗೆ ಏನೋ ಶಾಸಕರನ್ನ ಕರೆಸೋ ಅಧಿಕಾರ ಇಲ್ಲ, ಇದಕ್ಕೆ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಭಾಳ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಸೊ ಈಗ ಚುನಾವಣೆ ಆದಮೇಲೆ, ಈಗ ಜೂನ್ 4 ಆದಮೇಲೆ ಅದನ್ನು ಯಾವ ರೀತಿ ತೊಗೋಬೇಕಂತ ಡಿಸ್ಕಷನ್ ಆಗುತ್ತೆ. ಈಗ ಮೊನ್ನೆ ತಾನೇ ಪ್ಲೇಸ್ ಆಗಿರೋದಲ್ಲ. ಸೊ ಆ್ಯಸ್ ಪರ್ ದ ಕಮಿಷನ್ ಹಗರಣ ನಡೆದಿದೆ, ಲೋಪಗಳಾಗಿವೆ, ಕೆಲವು ರಾಜಕಾರಣಿಗಳು ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಭಾಳ ಸ್ಪಷ್ಟವಾಗಿ ಅವ್ರದ್ದು ರಿಪೋರ್ಟಲ್ಲಿ ಇದೆ. DK ಹಾಗೂ ಹೇಗೆ ಅರೆಸ್ಟ್ ಆಗ್ತಾರೆ? ಇಲ್ಲ, ಅದೇ ಇವ್ರು ಹೇಗೆ ಫಿಕ್ಸ್ ಮಾಡ್ತಾ ಇದ್ದಾರೆ ಅದ್ರ ಮೇಲಲ್ವಾ. ಈಗ ನಾನು ಪದೇ ಅದೇ ಹೇಳ್ತಾ ಇರೋದು, ಮಾಡಿದವ್ರು ಯಾರು, ರೆಕಾರ್ಡ್ ಮಾಡಿದವ್ರು ಯಾರು, ಮೊಬೈಲ್ನಲ್ಲಿ ಇಟ್ಕೊಂಡಿರೋರು ಯಾರು, ಮೊಬೈಲಿಂದ ಬೇರೆಯವ್ರ ಹತ್ರ ಹೋಗಿದ್ದು ಯಾರು, ಪೆನ್ ಡ್ರೈವ್ಗಳು ಮಾಡಿಸಿದ್ದು ಯಾರು, ಪ್ರೆಸ್ ಮೀಟ್ ಮಾಡಿದ್ದು ಯಾರು, ಲೆಟರ್ ಬರೆದಿದ್ದು ಯಾರು, ಅಮಿತ್ ಶಾ ಯಾರಿಗೆ ಕರ್ಕೊಂಡ್ರು, ಅವರೇ ದೇವರಾಜೇಗೌಡರೇ ಹೇಳ್ತಾ ಇದ್ದಾರಲ್ಲ, ನಾನು ಯಾವ ಕಾಂಗ್ರೆಸ್ ಲೀಡ್ರಿಗೂ ನಾನು ಕೊಟ್ಟಿಲ್ಲ ಅಂತ ಅವರೇ ಹೇಳ್ತಾ ಇದ್ದಾರಲ್ಲ. ನೋಡಿ, ದೀಸ್ ಆರ್ ಆಲ್ ನಾಟ್ ಮೈ ಕಾಮೆಂಟ್ಸ್, ದೀಸ್ ಆರ್ ಕಾಮೆಂಟ್ಸ್ ಆಫ್ ದೇವರಾಜೇಗೌಡ. ಹೇಳಿದಾರಲ್ಲ ಇಂಥದ್ದೆಲ್ಲ ತರಬೇಡಿ ಅಂತ, ಅವರೇ ಹೇಳಿರೋದಲ್ಲ. ಮನೇಲಿ ಕಾಯ್ದಿದ್ರು, 2 ಅವರ್ ಮಾತಾಡಿದಾರೆ ಅಂತೆಲ್ಲ ಹೇಳಿದ್ದಾರೆ. ಕೊಡ್ಲಿ, ನಾನು ಸರಿಯಾಗಿ ಕೇಳಿಲ್ಲ. ಬಿಡುಗಡೆ ಪ್ರೆಸ್ ಮೀಟ್ ಮಾಡಿ ಬಿಡುಗಡೆ ಮಾಡುವಂತ ಸಂದರ್ಭದಲ್ಲಿ ಶಿವರಾಮೇಗೌಡರು ಮತ್ತೆ DK ಶಿವಕುಮಾರ್ ಅವರು ಮಾತನಾಡಿರುವಂತ ಆಡಿಯೋ ಕ್ಲಿಪ್, ಅದ್ಯಾವುದು 30 ಸೆಕೆಂಡ್ ಆಡಿಯೋ ಕ್ಲಿಪ್ ಕೇಳಿದ್ದೀನಿ. ಅದರಲ್ಲಿ ಏನಿದೆ? ಅದರಲ್ಲಿ ಈಗ ಇದು ಪ್ರಶ್ನೆ ಇರೋದು ಭಾಳ ಸ್ಪಷ್ಟವಾಗಿ ಏನು ಹೇಳ್ತಾರೆ, ನೀವು ಅದು ನಿಜ ಅಂತ ಹೇಳಿದ್ರೆ ಮತ್ತು ಅಮಿತ್ ಶಾ ಕರೆಸಿದ್ದು ನಿಜ ಅನ್ಕೋಬೇಕಲ್ಲ. ಅಮಿತ್ ಶಾ ಅವರ ಡೈರೆಕ್ಷನ್ ಮೇಲೆ ಇದು ನಡೆದಿದೆ, ದಟ್ಸ್ ಆಲ್ಸೋ ಅ ಫ್ಯಾಕ್ಟ್. ದೆನ್ ಇಫ್ ಯು ಆರ್ ಟೆಲಿಂಗ್ DK ಶಿವಕುಮಾರ್ ಅವರು ಮಾತಾಡಿರೋದು ಫ್ಯಾಕ್ಟ್ ಅಂತ ಇದ್ದರೆ, ಅಮಿತ್ ಶಾ ಅವರು ಇದು ನಿರ್ದೇಶನ ಮಾಡಿರೋದಂತ ಫ್ಯಾಕ್ಟ್ ಇದೆ. ಮೊನ್ನೆಯಿಂದನೂ ಪ್ರೊಡ್ಯೂಸರು, ಡೈರೆಕ್ಟರು, ಆ್ಯಕ್ಟರ್ ಅಂತ ಎಲ್ಲ ಹೇಳ್ತಾ ಇದ್ದಾರಲ್ಲ ಅಪ್ಪ. ಮತ್ತು ಇದಕ್ಕೆ ಡೈರೆಕ್ಟರ್ ಸಿಕ್ಕಿದ್ರಲ್ಲ, ಅಮಿತ್ ಶಾ ಅವರೇ ಇದಕ್ಕೆ ಡೈರೆಕ್ಟರ್. ಪ್ರೊಡ್ಯೂಸರ್ ಯಾರು? JDSನವರೇ ಇರ್ಬೋದು, ಯಾರಿಗೆ ಗೊತ್ತು. ಇನ್ನೂ ಕೂಡ ಆ್ಯಕ್ಟರ್ ನಮ್ಮ ಮನೆ ಮಗ ಅಲ್ಲ ಅಂತ ಹೇಳ್ತಾ ಇದ್ದಾರಲ್ಲ ಇವರು. ಅದು ಬಂದಿರೋದು ಸಮಸ್ಯೆ. ಸರಿ ನೋಡಿ, ಇಲ್ಲ, ಕ್ವೈಟ್ ನ್ಯಾಚುರಲ್. A1 ಅವರೇ ಇರೋದ್ರಿಂದ ಅವ್ರಿಗೆ ಕರೆದಿದ್ರೆ ಇನ್ನೂ ಬೇಗ ಹಿಡಿಯುತ್ತೆ. ಅದಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ. ಈಗ ಎಲ್ಲ ತಂತ್ರಾಂಶಗಳನ್ನು SIT ಅವ್ರು ಇರ್ಬೋದು, ಗೃಹ ಇಲಾಖೆಯವರು ಮಾಧ್ಯಮದಲ್ಲಿ ಚರ್ಚೆ ಮಾಡೋಕ್ಕಾಗ್ತದ ಸರ್? ಅವರೇನೋ ಅವ್ರವ್ರ ಪ್ರಕಾರ ಸೂಕ್ಷ್ಮವಾಗಿ ನಡೆಸ್ತಾ ಇರ್ತಾರೆ. ಸಿಗ್ದ ಈಗ ನಿಮ್ಮ ಕೆಫೆ ರಾಮೇಶ್ವರಂ ಬ್ಲಾಸ್ಟಲ್ಲೂ NIAಕ್ಕಿಂತ ಹೆಚ್ಚು ಕೆಲಸ ಮಾಡಿದ್ದು ನಮ್ಮ ಗೃಹ ಇಲಾಖೆ. ಆ ಕ್ಯಾಪ್ ಎಲ್ಲಿ ಸಿಕ್ತು ಅದೆಲ್ಲ ಹೇಳಿದ್ದಾರೆ ಗೃಹ ಸಚಿವರು. ಸೊ ಹಾಗಾಗಿ ಅದೇನೇನು ಸಾಕ್ಷಿಗಳು ಕಲೆ ಹಾಕಬೇಕು ಮಾಡ್ತಾ ಇದ್ದಾರೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. SIT ಇಲ್ಲ, ಕಮಿಷನಿಗೆ ಕೊಟ್ಟು, SITಗಲ್ಲ, ಜುಡಿಷಿಯಲ್ ಕಮಿಷನ್ ಅವರು ಕೊಟ್ಟಿದ್ದಾರಲ್ಲ, ಒಂದು ರಿಪೋರ್ಟ್ ಕೊಟ್ಟಿದ್ದಾರಲ್ಲ. ಚುನಾವಣೆಗಿಂತ ಕೊನೆ ಕ್ಯಾಬಿನೆಟಿಗೇನೋ ಬಂದಿದೆ. ಅದು ಭಾಳ ಸ್ಪಷ್ಟವಾಗಿ ಅದರಲ್ಲಿ ಹೇಳಿರೋದೇನಪ್ಪ ಅಂದರೆ, ಹಗರಣ ನಡೆದಿದೆ, ಲೋಪಗಳಾಗಿದೆ, ನಾವು ಶಾಸಕರುಗಳನ್ನು ಕರೆಸಿದ್ವಿ, ಅವ್ರು ಯಾರೂ ಕೂಡ ಬಂದಿಲ್ಲ, ಅವರವ್ರ ವಕೀಲರ ಮುಖಾಂತರ ಕೆಲವು ಜನ ನಮಗೆ ಮಾಹಿತಿಯನ್ನು ನೀಡಿದ್ದಾರೆ. ನಮಗೆ ಏನೋ ಶಾಸಕರನ್ನ ಕರೆಸೋ ಅಧಿಕಾರ ಇಲ್ಲ, ಇದಕ್ಕೆ ಕ್ರಿಮಿನಲ್ ಇನ್ವೆಸ್ಟಿಗೇಷನ್
ಮಾಡಬೇಕು ಅಂತ ಭಾಳ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಸೊ ಈಗ ಚುನಾವಣೆ ಆದಮೇಲೆ ಈಗ ಜೂನ್ 4 ಆದಮೇಲೆ ಅದನ್ನು ಯಾವ ರೀತಿ ತೊಗೋಬೇಕಂತ ಡಿಸ್ಕಷನ್ ಆಗುತ್ತೆ. ಈಗ ಮೊನ್ನೆ ತಾನೇ ಪ್ಲೇಸ್ ಆಗಿರೋದಲ್ಲ. ಸೊ ಆ್ಯಸ್ ಪರ್ ದ ಕಮಿಷನ್ ಹಗರಣ ನಡೆದಿದೆ, ಲೋಪ್ಗಳಾಗಿವೆ, ಕೆಲವು ರಾಜಕಾರಣಿಗಳು ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಭಾಳ ಸ್ಪಷ್ಟವಾಗಿ ಅವ್ರದ್ದು ರಿಪೋರ್ಟಲ್ಲಿ ಇದೆ. ಡಿ ಕೆ ಹಾಗೂ ಹೇಗೆ ಅರೆಸ್ಟ್ ಆಗ್ತಾರೆ? ಇಲ್ಲ, ಅದೇ ಇವ್ರು ಹೇಗೆ ಫಿಕ್ಸ್ ಮಾಡ್ತಾ ಇದ್ದಾರೆ ಅದ್ರ ಮೇಲಲ್ವಾ. ಈಗ ನಾನು ಪದೇ ಅದೇ ಹೇಳ್ತಾ ಇರೋದು, ಮಾಡಿದವ್ರು ಯಾರು, ರೆಕಾರ್ಡ್ ಮಾಡಿದವ್ರು ಯಾರು, ಮೊಬೈಲ್ನಲ್ಲಿ ಇಟ್ಕೊಂಡಿರೋರು ಯಾರು, ಮೊಬೈಲಿಂದ ಬೇರೆಯವ್ರ ಹತ್ರ ಹೋಗಿದ್ದು ಯಾರು, ಈ ಪೆನ್ ಡ್ರೈವ್ಗಳು ಮಾಡಿಸಿದ್ದು ಯಾರು, ಪ್ರೆಸ್ ಮೀಟ್ ಮಾಡಿದ್ದು ಯಾರು, ಲೆಟರ್ ಬರೆದಿದ್ದು ಯಾರು, ಅಮಿತ್ ಶಾ ಯಾರಿಗೆ ಕರ್ಕೊಂಡ್ರು, ಅವರೇ ದೇವರಾಜೇಗೌಡರೇ ಹೇಳ್ತಾ ಇದ್ದಾರಲ್ಲ, ನಾನು ಯಾವ ಕಾಂಗ್ರೆಸ್ ಲೀಡ್ರಿಗೂ ನಾನು ಕೊಟ್ಟಿಲ್ಲ ಅಂತ ಅವರೇ ಹೇಳ್ತಾ ಇದ್ದಾರಲ್ಲ. ನೋಡಿ, ದೀಸ್ ಆರ್ ಆಲ್ ನಾಟ್ ಮೈ ಕಾಮೆಂಟ್ಸ್. These are all not my comments. These are comments of ದೇವರಾಜೇಗೌಡ. ಹೇಳಿದಾರಲ್ಲ ಇಂಥದ್ದೆಲ್ಲ ತರಬೇಡಿ ಅಂತ, ಅವರೇ ಹೇಳಿರೋದಲ್ಲ. ಮನೇಲಿ ಕಾಯ್ದಿದ್ರು, 2 ಅವರ್ ಮಾತಾಡಿದಾರೆ ಅಂತೆಲ್ಲ ಹೇಳಿದ್ದಾರೆ. ಕೊಡ್ಲಿ, ನಾನು ಸರಿಯಾಗಿ ಕೇಳಿಲ್ಲ. ಬಿಡುಗಡೆ ಪ್ರೆಸ್ ಮೀಟ್ ಮಾಡಿ ಬಿಡುಗಡೆ ಮಾಡುವಂತ ಸಂದರ್ಭದಲ್ಲಿ ಶಿವರಾಮೇಗೌಡರು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿರುವಂತ ಆಡಿಯೋ ಕ್ಲಿಪ್, ಅದ್ಯಾವ್ದು 30 ಸೆಕೆಂಡ್ ಆಡಿಯೋ ಕ್ಲಿಪ್ ಕೇಳಿದ್ದೀನಿ. ಅದರಲ್ಲಿ ಏನಿದೆ? ಅದರಲ್ಲಿ ಈಗ ಇದು ಪ್ರಶ್ನೆ ಇರೋದು ಭಾಳ ಸ್ಪಷ್ಟವಾಗಿ ಏನು ಹೇಳ್ತಾರೆ, ನೀವು ಅದು ನಿಜ ಅಂತ ಹೇಳಿದ್ರೆ ಮತ್ತೆ ಅಮಿತ್ ಶಾ ಕರೆಸಿದ್ದು ನಿಜ ಅನ್ಕೋಬೇಕಲ್ಲ. ಅಮಿತ್ ಶಾ ಅವರ ಡೈರೆಕ್ಷನ್ ಮೇಲೆ ಇದು ನಡೆದಿದೆ. ದಟ್ಸ್ ಆಲ್ಸೋ ಅ ಫ್ಯಾಕ್ಟ್. ದೆನ್ ಇಫ್ ಯು ಆರ್ ಟೆಲಿಂಗ್ ಡಿ ಕೆ ಶಿವಕುಮಾರ್ ಅವರು ಮಾತಾಡಿರೋದು ಫ್ಯಾಕ್ಟ್ ಅಂತ ಇದ್ದರೆ, ಅಮಿತ್ ಶಾ ಅವರು ಇದು ನಿರ್ದೇಶನ ಮಾಡಿರೋದಂತ ಫ್ಯಾಕ್ಟ್ ಇದೆ. ಮೊನ್ನೆಯಿಂದನೂ ಪ್ರೊಡ್ಯೂಸರು, ಡೈರೆಕ್ಟರು, ಆ್ಯಕ್ಟರ್ ಅಂತೆಲ್ಲ ಹೇಳ್ತಾ ಇದ್ದಾರಲ್ಲಪ್ಪ. ಮತ್ತು ಇದಕ್ಕೆ ಡೈರೆಕ್ಟರ್ ಸಿಕ್ಕಿದ್ರಲ್ಲ, ಅಮಿತ್ ಶಾ ಅವರೇ ಇದಕ್ಕೆ ಡೈರೆಕ್ಟರ್. ಪ್ರೊಡ್ಯೂಸರ್ ಯಾರು? JDSನವರೇ ಇರ್ಬೋದು, ಯಾರಿಗೆ ಗೊತ್ತು. ಇನ್ನೂ ಕೂಡ ಆ್ಯಕ್ಟರ್ ನಮ್ಮ ಮನೆ ಮಗ ಅಲ್ಲ ಅಂತ ಹೇಳ್ತಾ ಇದ್ದಾರಲ್ಲ ಇವರು. ಅದು ಬಂದಿರೋದು ಸಮಸ್ಯೆ. ಸರಿ, ನೋಡಿ, ಇಲ್ಲ, ಕ್ವೈಟ್ ನ್ಯಾಚುರಲ್. A1 ಅವರೇ ಇರೋದ್ರಿಂದ ಅವ್ರಿಗೆ ಕರೆತಿದ್ರೆ ಇನ್ನೂ ಬೇಗ ಹಿಡಿಯುತ್ತೆ. ಅದಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ. ಈಗ ಎಲ್ಲ ತಂತ್ರಾಂಶಗಳನ್ನು SIT ಅವ್ರು ಇರ್ಬೋದು, ಗೃಹ ಇಲಾಖೆಯವರು ಮಾಧ್ಯಮದಲ್ಲಿ ಚರ್ಚೆ ಮಾಡೋಕ್ಕಾಗ್ತದ ಸರ್? ಅವರೇನೋ ಅವ್ರವ್ರ ಪ್ರಕಾರ ಸೂಕ್ಷ್ಮವಾಗಿ ನಡೆಸ್ತಾ ಇರ್ತಾರೆ. ಸಿಗ್ದ ಈಗ ನಿಮ್ಮ ಕೆಫೆ ರಾಮೇಶ್ವರಂ ಬ್ಲಾಸ್ಟಲ್ಲೂ ಹೆಚ್ಚಿನ NIAಕ್ಕಿಂತ ಹೆಚ್ಚು ಕೆಲಸ ಮಾಡಿದ್ದು ನಮ್ಮ ಗೃಹ ಇಲಾಖೆ. ಆ ಕ್ಯಾಪ್ ಎಲ್ಲಿ ಸಿಕ್ತು ಅದೆಲ್ಲ ಹೇಳಿದ್ದಾರೆ ಗೃಹ ಸಚಿವರು. ಸೊ ಹಾಗಾಗಿ ನಮ್ಮ ಅದೇನೇನು ಸಾಕ್ಷಿಗಳು ಕಲೆ ಹಾಕಬೇಕು ಮಾಡ್ತಾ ಇದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.